ಮಾಡ್ತಾನೆ ಖಂಡಿತವಾಗಿ. ಆದ್ರೆ ಅಬ್ರಾಹ್ಮನಿಗೆ ಯಾವ ರೀತಿಯಾಗಿ ನಂಬಿಕೆ ಇತ್ತು ಅದೇ ತರ ನನಗೂ ನಿನಗೆ ನಂಬಿಕೆ. ಹಲ್ಲೆಲೂಯಾ. ಅದಕ್ಕೆ ನಾವು ಹಾಡು ಹೇಳ್ತೀವಲ್ಲ, ಅಬ್ರಾಹ್ಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು. ಆತ ನಿನ್ನೆ ಇದ್ದಾಗ ಇವತ್ತು ನಾಳೆ ನಿರಂತರವಾಗಿರುವ ದೇವರು. ಆತನ ಬದಲಾಗುವ ದೇವರಲ್ಲ, ಆತನ ಮಾರ್ಪಾಟ್ ಹೊಂದುವ ದೇವರಲ್ಲ. ನನ್ನ ಹಾಗೆ ನಿನ್ನೆ ಒಂಥರ ಇವತ್ತು ಒಂಥರ ನಾಳೆ ಒಂಥರ ಇರೋ ದೇವರಲ್ಲ. ಆತನ ಆದಿಯಿಂದ ಅಂತ್ಯದವರೆಗೂ ಒಂದೇ ತರ ಏಕ ರೀತಿಯಲ್ಲಿ ಇರುವಂತ ದೇವರನ್ನ ಇವತ್ತು ನಾನು ನೀನು ಆರಾಧನೆ ಮಾಡ್ತೇವೆ. ಇದನ್ನು ನಾವು ನೀನು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ದೇವರು ನಿರಂತರವಾಗಿರುವ ದೇವರು, ಭೂಮಿಯ ಕಟ್ಟ ಕಡೆಗಳನ್ನ ನಿರ್ಮಿಸಿದಂತ ದೇವರು, ಪರಾಕ್ರಮಶಾಲಿ, ನಿತ್ಯನಾದಂತ ತಂದೆ. ಆತನಿಗೆ ಅಗೋಚರವಾಗಿರುವಂತದ್ದು ಒಂದು ಇಲ್ಲ. ಅಂದ್ರೆ ಅರ್ಥ ಏನು? ಆತನಿಗೆ ಕಣ್ಣಿಗೆ ಕಾಣದೇ ಇರುವಂತ ವಸ್ತುಗಳು ಈ ಭೂಮಿ ಮೇಲೆ ಒಂದು ಇಲ್ಲ. ಹಲ್ಲೆಲೂಯಾ. ಆತನು ನನ್ನನ್ನ ನಿನ್ನನ್ನ ಪರೀಕ್ಷಿಸಿ ತಿಳಿದುಕೊಂಡಿದ್ದ. ನಾವು ಹೇಳೋದು, ಕೂತ್ಕೊಳ್ಳೋದು, ಮಲಗೋದು, ಪ್ರತಿಯೊಂದು ಕಾರ್ಯಗಳು ದೇವರಿಗೆ ಗೊತ್ತು. ಅದಕ್ಕೆ ಭಕ್ತ ಹೇಳ್ತಾನೆ, ಸ್ವಾಮಿ ನಿನ್ನ ಕಣ್ಣಿಗೆ ಮರೆಯಾಗಿ ನಾನು ಎಲ್ಲಿಗೆ ಹೋಗ್ಲಿ? ಪಾತಾಳಕ್ಕೆ ಹೋದ್ರೆ ಅಲ್ಲಿ ನೀನು ಇರ್ತೀಯ, ಮೇಲ್ಗಡೆ ಹೋದ್ರೆ ಅಲ್ಲಿ ನೀನು ಇರ್ತೀಯ, ಎಲ್ಲಿ ಬೇಕಾದ್ರೂ ಹೋದ್ರೆ ಎಲ್ಲೆಲ್ಲಿ ಹೋಗ್ತೀನೋ ಅಲ್ಲೆಲ್ಲ ನಿನ್ನ ಕಣ್ಣುಗಳು ನನ್ನನ್ನು ನೋಡ್ತವೆ. ಹಲ್ಲೆಲೂಯಾ.